ಸಿದ್ದಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನೋ ಮಾತಿದೆ. ಹರಿದ್ವಾರ ಕಾಶಿಯಲ್ಲಿ ಗಂಗಾರತಿ ನಡೆಯುವಂತೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಮಠದಲ್ಲಿ ಆರೂಢ ಆರತಿ ಅದ್ಧೂರಿಯಾಗಿ ನಡೆಯಿತು. ಈ ಅದ್ಭುತ ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಎಂಡಿ ಡಾಕ್ಟರ್ VSV ಪ್ರಸಾದ್, ADC ಗೀತಾ ಕಲಬುರ್ಗಿ ಸೇರಿ ಹಲವು ಗಣ್ಯರು ಭಾಗವಹಿಸಿದ್ರು. ನೂರಾರು ಭಕ್ತರು ಆರೂಢ ಆರತಿಯನ್ನ ಕಣ್ತುಂಬಿಕೊಂಡರು. ಹುಬ್ಬಳ್ಳಿ ಧಾರವಾಡ ಆರಾಧ್ಯ ದೈವ ಶ್ರೀ ಸಿದ್ದಾರೂಢರ ಅಜ್ಜನವರ ಮಠದಲ್ಲಿ ಅದ್ದೂರಿಯಾಗಿ ಆರೂಢ ಆರತಿ ನಡೆಯಿತು. ಸಿದ್ದಾರೂಢರ ಮಠದ ಟ್ರಸ್ಟ್ ಕಮಿಟಿ ಸತತ 2 ವರ್ಷಗಳಿಂದ ಆರೂಢ ಗಂಗಾ ಆರತಿ ಮಾಡುತ್ತಾ ಬಂದಿದೆ. ಸಿದ್ದಾರೂಢರ ಮಠದಲ್ಲಿ ಹರಿದ್ವಾರ ಕಾಶಿಯಲ್ಲಿ ನಡೆಯುವಂತೆ ಗಂಗಾ ಆರತಿ ನಡೆಯಿತು. ಈ ಆರೂಢ ಗಂಗಾ ಆರತಿ ಕಾರ್ಯಕ್ರಮಕ್ಕೆ ADC ಗೀತಾ ಕಲಬುರ್ಗಿ, ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ VSV ಪ್ರಸಾದ್, DCP ಮಹಾಲಿಂಗ ನಂದಗಾವಿ, ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಚನ್ನವೀರ ಮುಂಗರವಾಡಿ ಸೇರಿದಂತೆ ಹಲವು ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಅರ್ಧ ಗಂಟೆಗಳ ಕಾಲ ಆರೂಢ ಗಂಗಾ ಆರತಿ ಅದ್ದೂರಿಯಾಗಿ ನಡೆಯಿತು. ಮಠದಿಂದ ಆಯೋಜಿಸಿದ್ದ ಅದ್ಭುತ ಕಾರ್ಯಕ್ರಮಕ್ಕೆ ಗಣ್ಯರು ಹರ್ಷ ವ್ಯಕ್ತಪಡಿಸಿದರು. ಸಿದ್ದಾರೂಢ ಮಠದಲ್ಲಿ ಸದ್ಭಕ್ತರಿಗೆಲ್ಲ ಒಂದು ಸಿದ್ದಾರೂಢ ಆರತಿ ಅಂತ ಹೇಳಿ ಮಠದ ಟ್ರಸ್ಟಿಗಳು ಒಂದು ವಿಚಾರ ಮಾಡಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಟ್ರಸ್ಟಿಗಳ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಠದ ಭಕ್ತರು ಈ ಒಂದು ಆರೂಢ ಆರತಿಯನ್ನು ನೋಡಲಿ, ಆನಂದಿಸಲಿ ಅಂತ ಹೇಳಿ ಆರಂಭಿಸಿದ್ದಾರೆ. ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿನಗಳಲ್ಲಿ ಅತಿ ಹೆಚ್ಚು ಭಕ್ತರು ಸೇರುತ್ತಾರೆ. ಭಕ್ತರ ಕೋರಿಕೆ ಮೇರೆಗೆ ಮಠದ ಟ್ರಸ್ಟ್ ಕಮಿಟಿ ಗಂಗಾ ಆರತಿ ಶುರು ಮಾಡಿದ್ದಕ್ಕೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿ MD ಡಾಕ್ಟರ್ VSV ಪ್ರಸಾದ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿದ್ದಾರೂಢರ ಮಹಿಮೆ ಏನಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ದಕ್ಷಿಣ ಭಾರತದಿಂದ, ಅದು ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ಎಲ್ಲ ಕಡೆಯಿಂದನೂ ಭಕ್ತರು ಇಲ್ಲಿ ಬಂದು ಸಿದ್ದಾರೂಢರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಹೋಗೋದು ರೂಢಿ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾವ ಭಕ್ತರಿಗೆ ಇಲ್ಲಿಂದ ಕಾಶಿ ಹೋಗಿ ಅಲ್ಲಿನ ಗಂಗಾ ಆರತಿ ನೋಡ್ಲಿಕ್ಕೆ ಆಗಲ್ಲ, ಅಂಥ ಭಕ್ತರ ಒಂದು ಅನುಕೂಲಕ್ಕಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಮಠದಲ್ಲಿ ಈ ಆರೂಢ ಆರತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಿಜವಾಗ್ಲೂ ಬಹಳ ಸಂತಸದ ವಿಷಯ. ಇದೊಂದು ಬಹಳ ಅಭಿಮಾನದ ಸಂಕೇತ ಅಂತ ನಾನು ಹೇಳಲಿಕ್ಕೆ ಇದ್ದೀನಿ. ಎಲ್ಲ ಭಕ್ತರು, ಸದ್ಭಕ್ತರು ಬಹಳ ಪ್ರೀತಿಯಿಂದ ಇದನ್ನು ಅಭಿನಂದಿಸಿದ್ದಾರೆ. ಎಲ್ಲರಿಗೂ ಕಾಶಿ ಅಥವಾ ಎಲ್ಲರಿಗೂ ಹೋಗಿ ಆ ಗಂಗಾ ಆರತಿ ನೋಡಲಿಕ್ಕೆ ಆಗಲ್ಲ, ಅದಕ್ಕೆ ಆ ಉದ್ದೇಶದಿಂದ ನಾವೆಲ್ಲರೂ ಆ ಕಾಶಿಯ ಗಂಗಾ ಯಾತ್ರೆ ತರಹ ನಾವು ಇಲ್ಲಿ ಶ್ರೀ ಸಿದ್ದಾರೂಢರ ಆರೂಢ ಆರತಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಒಟ್ನಲ್ಲಿ ಸಿದ್ದಾರೂಢರ ಮಠದಲ್ಲಿ ನಡೆದ ಆರೂಢ ಆರತಿಯನ್ನ ನೂರಾರು ಭಕ್ತರು ಕಣ್ತುಂಬಿಕೊಂಡರು. ಪ್ರತಿ ವರ್ಷ ಇದೇ ರೀತಿ ಆರೂಢ ಆರತಿ ಅದ್ದೂರಿಯಾಗಿ ನಡೆಯಲಿ ಅನ್ನೋದು ಗಣ್ಯರು ಮತ್ತು ಭಕ್ತರ ಆಶಯ. ಕ್ಯಾಮರಾಮ್ಯಾನ್ ಮಹೇಶ್ ಜೊತೆ ಮಲ್ಲಿಕ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.